ಪರತಿ ಅಡುಗೆ ಏನು ಮಾಡಿದ್ದಿ? ಏನು ಮಾಡಿಲ್ಲ. ಇಷ್ಟೊತ್ತಾದ್ರೂ ಏನು ಮಾಡಿಲ್ವಾ? ಹೊಟ್ಟೆ ಹಸಿತಾಯ್ತು. ಅದಕ್ಕೆ ನಾನೇನು ಮಾಡನೆ, ನಿಮ್ಮ ಅವ್ನ ಕಡೆ ಕಿಸ್ಕೊಂಡು ಹೋಗು. ಪರತಿ ಏನು ಮಾತಾಡ್ತಿದ್ದಿ ನೀನು? ಸುಮ್ಮನೆ ಹಬ್ಬ ತಮಾಷೆ ಮಾಡ್ಬೇಡ. ಹಬ್ಬ ಊಟ ಕೊಡು. ನನಗೆ ಮಾಡೋಕ್ಕೆ ಕೆಲಸ ಇಲ್ವಾ? ನೀವು ಇದನ್ನ ತಮಾಷೆ ಮಾಡ್ತಾ ಕೂತ್ಕೊಳ್ಳೋಣ. ಅಡುಗೆ ಮಾಡಿಲ್ಲ ಅಂದ್ರೆ ಒಂದ್ಸಲ ಹೇಳಿದ್ರೆ ಅರ್ಥ ಆಯ್ತಿಲ್ವಾ? ಎಷ್ಟು ಹೇಳ್ಬೇಕು ಅಡುಗೆ ಮಾಡಿಲ್ಲ ಅಂತವ? ಅಡುಗೆ ಮಾಡಿಲ್ಲ ನಾನು. ನವೀನ ಊರಿಗೆ ಹೋಗ್ಬೇಕು ಬಾ, ನಾನು ಬಿಟ್ಟು ಕೊಡು ಬಾ ನೀನು. ಏನು ತಲೆಗಿಲೆ ಕೆಟ್ಟೋಗಿದ್ದದ? 9 ಗಂಟೆ ರಾತ್ರಿ ಊರಿಗೆ ಹೋಗ್ಬೇಕು ಬಿಟ್ಟು ಕೊಡು ಬಾ ಅಂದ್ರೆ ಅಲ್ಲಕ್ಕನ್ ಪರತಿ ಏನಾಯ್ತು? ಏನಾರು ಆಗ್ಲಿ ಬಾ ಬಿಟ್ಟು ಕೊಡು. ಯಾಕೆ ಮಾತು ನೀನು ತಲೆಗೆ ಕಳಕಿಲ್ಲ? ಏನಾರು ಹೇಳಿದ್ರೆ ಸುಮ್ಮನಿರು ಅಂತಿದ್ದಿ. ಈ ಮನೇಲಿ ನನಗೆ ಬೆಲೆನೂ ಇಲ್ಲ ಏನೂ ಇಲ್ಲ. ನನ್ನ ಮಗಿಗೆ ಒಂದು ತುಟ್ಟು ಅನ್ನ ಉಣ್ಣಕ್ಕೆ ಹೈಕಿಲ್ಲ ಅಂದ್ರೆ ಇಲ್ಲಿ ಇತ್ಕೊಂಡು ನಾನು ಏನು ಮಾಡನೆ? ಇಲ್ಲ ನವೀನ, ಇಲ್ಲ ಬೇರೆ ಮನೆ ಮಾಡು ನೀನು. ಇಲ್ಲ ಅವನಟ್ಟಿಗೆ ಹೋಗು. ಹೋಗೋದಷ್ಟೇ ನಾನು ಹೇಳ್ತಿರೋದು. ನಾನು ಬೇರೆ ಮನೆ ಮಾಡು. ತಲೆಗಿಲೆ ಕೆಟ್ಟೋಗಿದ್ದದ ಪರತಿ? ಏನಂಗೆ ಆಡ್ತಿದ್ದೀನಿ ನೀನು? ತಲೆ ಕೆಟ್ಟೋದೊಳಂಗೆ ಸುಮ್ಮನೆ ಹುಚ್ಚುಚ್ಚಿ ಹಂಗೆ ಆಡ್ಬೇಡ. ಏನಾಯ್ತು ಹೇಳು ನೀನು? ಸುಮ್ಮನೆ ಬಂದ ತಕ್ಷಣ ತಲೆ ಚಿಂತ ಕೂತಾವಳೆ. ಅಡುಗೆನೂ ಮಾಡಿಲ್ವಂತೆ, ಏನು ಮಾಡಿಲ್ವಂತೆ. ಏನು ನಿನ್ನ ಕತೆ? ನನ್ನ ಕತೆ ಏನೂ ಇಲ್ಲ. ನಿಮ್ಮ ಅವ್ವಂದು ಎಲ್ಲವ ನಂದೇನು ಹೇಳನೆ? ಹೋಗಿ ನಿಮ್ಮ ಅವ್ವನ್ ಕೇಳು ಏನಾಯ್ತು ಅಂತವ. ಸುಮ್ಮನೆ ಪಾಪ ತಿಸ್ಬೇಡ ನೀನು. ಅದು ಏನಾಯ್ತು ಹೇಳು ನೀನು? ಏನು ಹೇಳನೆ? ನನ್ನ ಮಗ ಅನ್ನ ಕೇಳ್ದ, ಹೋಗಿ ಅಣ್ಣನಾರು ಮಾಡ್ಕೊಡೋದಲ್ಲ ಹಾಲು ಕಾಯಿಸ್ಕೊಡೋದಂದ್ರೆ ಬೇವತ್ತರ 1 ಲೀಟ್ರ್ ಹಾಲು ತಂದಿದ್ದಿ. ಒಂದು ಹನಿನೂ ಇಲ್ಲ. ಎಲ್ಲರೂ ಕುಡ್ಕೊಂಡವ್ರೆ. ಏನು ಬರ ಬಂದಿದ್ದದ 1 ಲೀಟ್ರ್ ಹಾಲು ಒಂದು ದಿನಕ್ಕೆ? ತಿನ್ನೋದುಣ್ಣದಕ್ಕೆಲ್ಲ ಹಿಂಗೆ ಆಡಿಯಾ? ಬಿಡು, ಹೋದ್ರೆ ಹೋಗ್ಲಿ. ತಂದಿದ್ರೆ ಆಯ್ತಿಲ್ವಾ? ಇಲ್ಲ ತರಿಸ್ಕೊಳ್ವಿ ಯಾರ ಕೈನವ್ರುವೆ. ಸರಿ ಹಂಗೆ ಅಂದ್ಬಿಟ್ಟೆ. ಮಗ ಹಾಲು ಕೇಳಿದ್ರೆ ಏನು ಮಾಡನೆ? ಹೊಟ್ಟೆ ಹಸಿ ಅಂತಾರಲ್ಲ, ಏನು ಮಾಡನೆ? ಏನಾರು ತಿನ್ಸುವೆ? ಅನ್ನ ಮಾಡಿದನ್ಕ ಹೋದ್ರೆ ನಿಮ್ಮವ್ವ ನನ್ನ ಮಗಳಿಗೆ ಅಡುಗೆ ಮಾಡಬೇಕು ಅಂದ್ಬಿಟ್ಟು ಮಧ್ಯಾಹ್ನ 3 ಗಂಟೆಯಿಂದ 7 ಗಂಟೆ ಗಂಟು ಆಚೆ ಕಡೆನಿಲ್ಲ ನಿಮ್ಮವ್ವ. ಹೋಗಿ ಅಡುಗೆ ಮಾಡ್ಕೊಳಕ್ಕೆ ಹೋದ್ರೆ ನಾನು ಮಾಡಬೇಕು ಅಂತ ಕಾಣಕ್ಕೆ ಸೇರಿಸಲಿಲ್ಲ. ಮಗ ಹೊಟ್ಟೆ ಹಸಿ ಅಂತ ಅಳ್ತಾವನೆ. ಏನು ತಿನ್ಸನೆ ನಾನು ಅಂತವ? ಸುಮ್ಮನೆ ನಡಿ ನೀನು, ಬೇರೆ ಮನೆ ಮಾಡು. ಇಲ್ಲಾಂದ್ರೆ ನಮ್ಮ ಅಪ್ನೆಟಿಗೆ ನಾನು ಕರ್ಕೋಗ್ಬಿಡು. ನೀವು ಹೊಸ ಮನೆ ಗಂಟ ಹಾಕಿಲ್ಲ ನಿಮ್ಮ ಅವನ ಜೊತೆಗೆ ಆಡಕ್ಕೆ. ಏನೋ ನನ್ನ ಮಗಿಗಾಗಿ ಜೀವ ಬಿಟ್ಕ ಕೂತೀವಿ. ಒಂದಿಷ್ಟು ಅನ್ನ ಇಕ್ಕಾಕಿಲ್ಲ ಅಂದ್ರೆ ನಾನು ಎಂತ ಅವ್ವ? ನಿನ್ನ ತಂಗಿಗೆ ಏನು ಆತರ ಆಗ್ಬಿಟ್ಟಿತ್ತು ಅಡುಗೆ ಮಾಡ್ಕೊಡಕ್ಕೆ. ನನ್ನ ಮಗಿಗೆ ಒಂದು 5 ನಿಮಿಷ ಅನ್ನ ಬೇಯಿಸ್ಕೊತೀನಿ ಒಂದಿಷ್ಟ ಅಂದರೆ ಬಿಡ್ಲಿಲ್ಲ ನಿಮ್ಮವ್ವ. ಬೇಕಾಗಿಲ್ಲ ಕತೆ, ನಡಿ ನೀನು. ಇಲ್ಲ ನಮ್ಮ ಅವ್ವನ ಜೊತೆಗೆ ನಾನು ಇರ್ತೀನಿ ಅಂದ್ರೆ ನೀರು ನನ್ನ ಕರ್ಕೋಗಿ ನಮ್ಮ ಅಪ್ನೆಟಿಗೆ ಬಿಟ್ಕೊಡು ನೀನು. ನಾನುವೇ ಸೌರ್ಸ್ಕೊಂಡು ಸರಿ ಸಾಕಾಯ್ತದೆ ನನಗೆ. ಎಷ್ಟಂತ ಸೌರ್ಸ್ಕೊಳ್ಳನೆ? ಏನು ನನಗೂ ತಾಳ್ಮೆ ಅನ್ನೋದು ಇಲ್ವೇನೋ? ಎಷ್ಟಂತ ಸೌರ್ಸ್ಕೊಂಡು ಕೂತ್ಕೊಳ್ಳನೆ? ತಾಳ್ಮೆಗೂ ಒಂದು ಇತಿ ಬೇಕು. ನಿಮ್ಮವ್ವ ಹಾಡ್ದಂಗೆ ಕುಣ್ಕೊಂಡು ಕೂತ್ಕೊಳ್ಳೋಕೆ ಆಯ್ಕಿಲ್ಲ ನನಗೆ. ನಾನು ಅಡುಗೆ ಮಾಡಿಲ್ಲ, ನಿಮ್ಮವ್ವ ಜಾಗ ಬಿಡಲಿಲ್ಲ ಅಡುಗೆ ಮಾಡೋಕ್ಕೆ. ನಿಮ್ಮವ್ವನೇ ಮಾಡಿರಬೇಕು. ಹೋಗಿ ಕಿಸ್ಕೊಂಡು ಹೋಗು ನೀನು. ಅಲ್ಲ, ನಿನ್ನ ತಂಗಿಗೆ ಅಡುಗೆ ಮಾಡಬೇಕು ಅಂದ್ಬಿಟ್ಟು 3 ಗಂಟೆಯಿಂದ ಸಂಜೆ 7 ಗಂಟೆ ಗಂಟೆ ನಿಮ್ಮವ್ವ ಅಲ್ಲೇ ಕೂತಾವಳಲ್ಲ. ಏನು ಕತೆ ಈಗ? ನನ್ನ ಮಗ ಎಷ್ಟು ಹರ್ಚ್ಕಾತು ಹೊಟ್ಟೆ ಹಸಿ ಅಂತವ. ಈಗ ಒಂಚೂರು ಅನ್ನ ಬೇಯಿಸ್ಬಿಟ್ಟು ತಿನ್ಸಿವ್ನಿ. ತಿಂದುಬಿಟ್ಟು ಮನಿಕೊಂಡದೆ ಇದ್ದಾಗ ಎಲ್ಲ ದಾನ ಮಾಡ್ಬಿಡು. ನಾನು ನೀನು ಏನಾರು ತಿಂಡಿ ತಂದರೆ ಎಲ್ಲರೂ ತಿನ್ಲಿ ತಾಳು ಅಂದ್ಬಿಟ್ಟು ತಗೊಂಡೋಗಿ ಅಡುಗೆ ಮನೆಗೆ ಮಡ್ಗೋದು. ಎಲ್ಲ ದಾನ ತಿನ್ನಕ್ಕೆ ತಿಂತಾರೆ. ನನ್ನ ಮಗ ಹತ್ತಾಗ ಒಂದಿಷ್ಟು ಅನ್ನ ಮಾಡ್ಕೊಳಕ್ಕೆ ಜಾಗ ಬಿಡೋಕ್ಕಿಲ್ಲ. ಅದು ಯಾಕೆ ಜಗಳ ಕಲ? ನಿನಗೂ ಬೇಜಾರನ್ನ ಜಗಳ ಮಾಡಿದ್ರೆ. ನವೀನ ಜಗಳನೂ ಬೇಡ, ಏನು ಬೇಡ. ನನಗೆ ಮನೇಲಿ ಇರೋಕೆ ಆಯ್ಕಿಲ್ಲ. ನಿಮ್ಮವ್ವ ಹೊಂದಾಣಿಕೆ ಮಾಡ್ಕೊಂಡಾರು ಹೋಗ್ಲಿ, ಏನಾರು ಮಾಡ್ಕೊಂಡು ಹೋಗ್ಲಿ. ನನಗಂತೂ ಮನೇಲಿ ಇರೋಕ್ಕೆ ಆಯ್ಕಿಲ್ಲ. ಇಲ್ಲ ಬೇರೆ ಮನೆ ಮಾಡು, ಇಲ್ಲಾಂದ್ರೆ ನಮ್ಮ ಅಪ್ಪನಟ್ಟಿಗೆ ಕರ್ಕೊಂಡು ಹೋಗ್ಬಿಡು. ಎರಡೇ ದಾರಿ. ನೀನು ಅದು ಇದು ಹೇಳಿ ಮೊದಲು ಮಾಡ್ತಿದ್ದಲ್ಲ, ಇಲ್ಲೇ ಇರೋದಂಗೆಲ್ಲ ಉಳಿಸ್ಕೊಳ್ಳೋಂಗೆಲ್ಲ ಮಾಡೋಕೆ ಹೋಗ್ಬೇಡ ನೀನು. ಏನಾರು ಒಂದು ನಿರ್ಧಾರ ಮಾಡು ಅಷ್ಟೇ. ಆಮೇಲೆ ನಿನ್ನಗೆ ಬೊಯ್ಯೋಕ್ಕೂ ಬರಬೇಡ, ಒಡಕ್ಕೆ ಕೈ ಎತ್ತಕ್ಕೂ ಬರಬೇಡ. ಆಮೇಲೆ ನಾನು ಅದನ್ನೆಲ್ಲ ಏನು ಕೇಳಿಸ್ಕೊ ಕೂತ್ಕೊಳ್ಳೋಕೆ ಆಯ್ಕಿಲ್ಲ ನನಗೆ. ನೀನು ಹಬ್ಬನಿಗೆಲ್ಲ ಕೋಪ ಬರೋದು, ನನಗೂ ಕೋಪ ಬರ್ತದೆ ಕತೆ. ಅಲ್ಲ ಕನ್ಪರತ್ತಿದ್ದು ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು? ಅಲ್ಲ ಕೇಳ್ತೀನಿ ಬಿಡು ಅವ್ವನ್ನ. ನಿಮ್ಮ ಅವ್ವ ಹೇಳಿದ ಮಾತು ಕೇಳ್ತಾ ಕೂತ್ಕೊಳ್ಳೋಕೆ ನನಗೆ ಆಯ್ಕಿಲ್ಲ, ಬೇಕಾಗಿಲ್ಲ. ನಿಮ್ಮ ಅವ್ವ ಯಾವಳು ಅಂದ್ಬಿಟ್ಟು ಮಾತು ಕೇಳ್ತಾ ಕೂತ್ಕೊಳ್ಳೋಣ. ನನ್ನ ಮಗಿಗೆ ಒಂದು ಸ್ಟೆಪ್ ಇಟ್ಕೊಂಡಿಲ್ಲ, ಅನ್ನ ಕೊಡಲಿಲ್ಲ ಅಂದರೆ ನಂಗೆ ಬೇಕಾಗಿಲ್ಲ. ಯಾವನ ಮಾತು ಬೇಕಾಗಿಲ್ಲ. ನಾನು ತಡ್ಕೊಂಡೆ. ಜಗಳ ಮಾಡೋರಾಗಿದ್ರೆ ಆಗಲೇ ಮಾಡಿಬಿಡೋರು. ಯಾಕೆ ಬೇಕು? ಬರಲಿ ನವೀನ ಮಾತಾಡ್ಬಿಟ್ಟು ಏನಾದ್ರು ತೀರ್ಮಾನ ಮಾಡ್ಸೋದು ಅಂದ್ಬಿಟ್ಟು ಸುಮ್ಮನೆ. ನಿಮ್ಮ ಅವ್ವನ ಜೊತೆ ಮಾತಾಡಕ್ಕೆ ನಾನು ಯಾವಳು ಅಂದರೆ ಅಂತಾಳೆ, ಬಂದಿರೋಳು ನೀನು ಹಂಗೆ ಮಾಡಿರೋಳು, ನನ್ನ ಮಗನ್ನ ಹೊಸ ಮಾಡ್ಕೊಬಿಟ್ಟೆ, ಹಂಗೆ ಮಾಡ್ಕೊಬಿಟ್ಟೆ, ಹಿಂಗೆ ಮಾಡ್ಕೊಬಿಟ್ಟೆ ಅಂತ. ನಿಂಬೆಣ್ಣೆಲ್ಲ ಮನ್ಸಿಸ್ಕೊಂಡು ಹೊಸ ಮಾಡ್ಕೊಳಕ್ಕೆ ಬಂದಿದ್ದೆ ನೀನು. ಹೊಸ ಮಾಡ್ಕೊಳಕ್ಕೆ ಕುಯ್ನೇದವ್ರಿಗೆ ಕುಡುಗ್ಲು ಮಂಡು ಬಂತೆ. ನನಗೆ ನಾಟಕ ಆಡ್ತಾಳೆ ನಿಮ್ಮವ್ವ. ಕುಣಿದಿದ್ದವ್ರಿಗೆ ನೆಲದೊಂಕ ಅಂತಾರಲ್ಲ ಹಾಗೆ ಏನೇನೋ ಹಾಡ್ತಾಳೆ ನಿಮ್ಮವ್ವ. ಬೇಕಾಗಿಲ್ಲ ನಿಮ್ಮ ಅವ್ವನ ಮಾತು ನನಗೆ. ನಿಮ್ಮ ಅವ್ವನಿಗೆ ಒಪ್ಪಿಸೋದು ಬೇಡ, ಮಟ್ಟೋದು ಬೇಡ. ಬೇಕಾಗಿಲ್ಲ ನಿಮ್ಮ ಅವ್ವನ ಸುದ್ದಿ ನನ್ನ ಮೇಲೆ ನನ್ನ ಮುಂದೆ ಹಾಡಬೇಡ. ಯಾವ್ದಾರು ಒಂದು ನಿರ್ಧಾರ ಮಾಡು ನೀನು. ಸರಿ, ಬೆಳಗ್ಗೆ ಮಾತಾಡ್ಕೈತೆ ತಗೋ. ಬೆಳಗ್ಗೆಗೆಲ್ಲ ಇಲ್ಲ ಕಣವಿನ, ಈಗಲೇ ಮಾತಾಡು ನೀನು. ಏನು ಬೆಳಗ್ಗೆಗೆ ಆಮೇಲೆ ಇನ್ನು ಮುಂದೆ ನಿಮ್ಮ ಅವ್ವನ ಸುದ್ದಿ ನಾನು ಮಾತಾಡಬೇಡ. ಆಮೇಲೆ ನಮ್ಮ ಅವ್ವನಿಗೆ ಹಂಗೆ ಮಾಡು, ಹಿಂಗೆ ಮಾಡು, ಅದು ಮಾಡಿ, ಇದು ಮಾಡಿ ಬೇಕಾಗಿಲ್ಲ ನನಗೆ. ಸರಿ, ನಂದಿನಿನಾರು ಹೇಳುವೆ ಬುಡ ಕೇಳುವಂತವ. ನೋಡು ನವೀನ, ಹೊಟ್ಟೆ ಹಸ್ತಾರೆ ಹೋಗ್ಬಿಟ್ಟು ಹೊಟ್ಟೆ ತುಂಬಿರೋರು ಮುಂದೆ ಅವ್ರು ಹೊಟ್ಟೆ ಹಸಿ ಬಗ್ಗೆ ಹೇಳ್ಕೊಂಡ್ರೆ ಏನೂ ಆಯ್ಕಿಲ್ಲ. ನಿನ್ನ ತಂಗಿ ಹೊಟ್ಟೆ ತುಂಬಿರೋಳು ಅಚ್ಚುಕಟ್ಟಾಗಿ ನೋಡ್ಕೊತಾನೆ. ಗಂಡ ಅತ್ತೆ ಮಾವನ ಕಾಟ ಇಲ್ಲ, ಗಂಡನ ಕಾಟ ಇಲ್ಲ, ಏನೂ ಇಲ್ಲ. ನಾವು ಒಂದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ, ಇನ್ನೊಂದು ತಲೆ ಕೆಡ್ಸ್ಕೊಳಂಗಿಲ್ಲ. ಎಲ್ಲ ಮುಂದಕ್ಕೆ ಬರ್ತದೆ.
ಅವಳಿಗೋಗಿ ನಮ್ಮ ಕಷ್ಟ ನಾವು ಹೇಳ್ಕೊಂಡ್ರೆ ಏನುವೇ ಪ್ರಯೋಜನ ಇಲ್ಲ. ಅವಳಿಗೆ ಏನು ಮಾಡಕ್ಕೆ ಹೇಳ್ಕೊಳ್ಳಾನೆ? ಹೆಂಗೋ ಬಂದವಳೆ ಬಾಣ್ತನ ಬಸ್ರತನ ಮಾಡಿಸ್ಕೊಂಡಾರು ಹೋಗ್ಲಿ, ಏನಾರು ಮಾಡ್ಕೊಳ್ಳಿ, ಬೇಕಾಗಿಲ್ಲ ನನಗೆ. ನಿಮ್ಮ ಬತ್ತವ ಇನ್ನು ಸಣ್ಣ ಬುದ್ಧಿ ಕಲಿತಾ ಕೂತವಳೆ. ಬೇರೆ ಯಾರು ಹಾಕ್ಬೇಕಿತ್ತು ಇದೇ ಜಾಗದಲ್ಲಿ. ನಿನ್ನ ತಂಗಿನೇ ಇದ್ದಿದ್ರೆ ಸರಿಯಾದ ಕೆಲಸ ಮಾಡೋಳು. ನಿನ್ನ ತಂಗಿಯಾಗಿರೋ ಸುಮ್ಮನಾಗಿರೋಳ? ಇಲ್ಲ ನಮ್ಮ ಅತ್ತಿಗೆರಾಗಿದ್ರೆ ಎಂಥ ಕೆಲಸ ಮಾಡೋರು ಅಂತ ಗೊತ್ತಿಲ್ಲ ನಿನ್ಗಿನ್ನುವೆ. ನಾನಾಗದಕ್ಕೆ ಸುಮ್ಮನೆ ಇವನಿ. ನಿಮ್ಮ ದೊಡವ ಏನಕ್ಕೆ ಬಂದಿದ್ದಾಳು? ಕಳ್ಸು ಮನೆಯಿಂದ ಆಚೆ ಕೊಡ್ಸೋಳ್ನ. ಇನ್ನೊಂದ್ಸರಿ ನೀನು ಏನಾರು ಮನೆಗೆ ಸಾಮಾನ್ಗೆ ಮತ್ತೆ ತಂದ್ಕೊಟ್ಬಿಟ್ರೆ ನಿಮ್ಮ ಮಗುನಿಗೆ ನಾ ಸುಮ್ಮನೆ ಆಯ್ಕಿಲ್ಲ. ತರಬೇಡ ನೀನು ಒಂದು ಸಾಮಾನು ತರಬೇಡ. ಅಯ್ಯೋ ಪಾಪ ಅಂತ ತಂದಾಕೋದ್ರೆ ನಿಮ್ಮವ್ವ ದುರಂಕಾರ ಬಂದೊಳಗೆ ತೇಲಾಡ್ತಾ ಕೂತಾಳೆ ನಿಮ್ಮವ್ವ. ಸಿರಿ ಬಂದ್ಬಿಟ್ಟದಲ್ಲ. ನಿಮ್ಮ ಅವ್ರಿಗೇನಾದ್ರು ತಂದಾಕ್ತೀನಿ ಅಂದರೆ ನಿಮ್ಮ ಅವ್ನ ಕೈಲೇ ಮಾಡಿಸ್ಕೊಂಡು ನೀನು. ನನಗೂ ನನ್ನ ಮಗಿಗೂ ಏನು ತಂದಾಕ್ಬೇಕು ತಂದಾಕ್ಬಿಟ್ಟು ನಿಮ್ಮ ಅವ್ನ ಕೈಲೇ ಮಾಡಿಸ್ಕೊಂಡು ಏನು ಮಾಡಿಸ್ಕೋಬೇಕು ಮಾಡಿಸ್ಕೊಂಡು ಹೋಗು. ಸಂಜೆ ಗಂಟೆ ನಿಮ್ಮ ಅವ್ವನ ಪರವಾಗಿ ಹೋಯ್ತಿದ್ಯಲ್ಲ, ಹೋಗು ಮಾಡಿರ್ತಾಳೆ ಕಿಸ್ಕೊಂಡು ಹೋಗು. ನಾನು ನಿನಗೆ ಬಂದ್ಬಿಟ್ಟು ಕೊಡು ಮಾಡು ಅಂತ ಕೇಳಿ. ಏನಾರು ನಡಿಲ್ಲ ಕರ್ಕೊಂಡು ಇಲ್ಲ ಆಟೋ ಗಿಟ ಬುಕ್ ಮಾಡ್ಬಿಟ್ಟು ಕಳ್ಸು ನನ್ನ. ವಾತಾವರಣಕ್ಕೆ ಏನಾದ್ರು ನಿರ್ಧಾರ ಮಾಡಕೈತೆ ಸುಮ್ಮನಿರು. ಅದು ಯಾಕಂಗೆ ಹುಚ್ಚುಚ್ಚಿ ಹಂಗೆ ದಿಢೀರ್ ನಿರ್ಧಾರ ತಗೊಂಡು? ನಿನಗೇನಪ್ಪ ಮಗನ ಬಗ್ಗೆ ಚಿಂತೆ ಇಲ್ಲ, ಮಗಿನ ಬಗ್ಗೆ ಇನ್ನೇನು ಮಾಡಿ ನೀನು? ನಿನಗಂತೂ ನೀನು ಹಿಂಗೆ ಕಂಡವಿನ ನೀನು ನೆಟ್ಗಿದ್ರೆ ಹಾಕ್ಬೇಕಾಗಿತ್ತು. ಮೊದಲು ನೀನು ಸರಿ ಇಲ್ಲಕ್ಕಂತ ತಗೋ ಮನೇಲಿ. ನೀನು ನೆಟ್ಗಿಲ್ಲ ನೀನು ಮನೇಲಿ ಇತ್ತಾಗಿ ಇಲ್ಲ ನನ್ನ ಬೊಯ್ಯಿ ಇಲ್ಲ ನಿಮ್ಮ ಒಬ್ಬನ ಬೊಯ್ಯಿ. ನೀನು ಇತ್ತಾಗ ತಗೋವೆ ಉಸಿರುವಳ್ಳಿ ನಾಟಕ ಆಡ್ಬೇಡ ನೀನು. ಏನು ನೀನು ಬಣ್ಣ ಬದಲಾಯಿಸ್ಕೊಂಡು ಅಲ್ಲೊಂದು ಇಲ್ಲೊಂದು ನಾಟಕ ಆಡ್ತಾ ಕೂತಿದ್ಯಾ ನೀನು? ಒಂದ ಮಾತಾಡು ನೀನು. ಇಲ್ಲ ನನ್ನ ಬೊಯ್ಯಿ ಇಲ್ಲ ನಿಮ್ಮ ಒಬ್ಬನ ಬೊಯ್ಯಿ. ಎರಡಕ್ಕೂ ಮಾತಾಡಬೇಡ ನೀನು. ನಿನಗೇನು ಗೊತ್ತಾದದು? ನನ್ನ ಮಗಿನ ಕಷ್ಟ ನಿನ್ಗೇನು ಗೊತ್ತಾದದು ಅಂತವ? ನಾನು ಆಗಲೇ ಹೊಂಟೋಗ್ಬಿಡೋನಿ ಬಸ್ ಹತ್ತಿ. ಏನು ಮಾಡಿ ನೀನು ಇದೆಯಲ್ಲ ಬರಲಿ ಯಾವುದೋ ಒಂದು ನಿರ್ಧಾರ ತಗೊಳಕೈತದೆ ಅಂತ ಸುಮ್ಮನದೆ. ನಿಮ್ಮ ಅವ್ವ ದುರಂಕಾರ ಆಡ್ತಾ ಕೂತವಳೆ. ಅದು ನನ್ನ ಮನೆ ಹಳಿದ ಮನೆ ಅಂದ್ಬಿಟ್ಟು ನವೀನ ನೀನು 4,000 5,000 ಬಾಡಿಗೆಯಿಂದ ಏನುವೇ ನೀನು ಉಳ್ಸೋಕಾಯ್ಕಿಲ್ಲ ಕತೆ. ನಡಿ ಬೇರೆ ಮನೆ ಮಾಡು. ಇಲ್ಲ ಬಾಡಿಗೆ ದುಡ್ಡು ಉಳ್ಕೋಬೇಕು ಅಂದ್ರೆ ನನ್ನ ನಮ್ಮ ಅಪ್ಪನ ಮನೆಗೆ ಬಿಡು. ನೀನು ಸ್ವಲ್ಪ ದಿವಸ ಮನೆ ಕಟ್ಬಿಟ್ಟು ಆಮೇಲೆ ಕರಿ ನೀನು. ನೀನು ಇತ್ತಾಗಿ ನಿಮ್ಮ ಅವ್ವನ ಜೊತೆ ನೀನು ಅನ್ಸ್ಕೊಂಡು ಆಡ್ಸ್ಕೊಂಡು ನಂಗೆ ಇರೋಕಾಯ್ಕಿಲ್ಲ. ನಿಮ್ಮ ಊರ ಮನೆ ಅಂದ್ಬಿಟ್ಟು ಕೊಡೆಗೆ ಹೋಗಿ ಬಿಡಕ್ಕಿಲ್ಲ, ತಿನ್ನಕ್ಕೆ ಬಿಡಕ್ಕಿಲ್ಲ, ಉಣ್ಣಕ್ಕೆ ಬಿಡಕ್ಕಿಲ್ಲ. ತರವ್ ನೋಡ್ರಿ ನೀನು ಮಟ್ಟವ್ ನೋಡ್ರಿ ನೀನು. ಏನು ಕತೆ ನಿಮ್ಮ ಅವ್ವಂದು? ನನ್ನ ಮಗಿಗೆ ಒಂದು ಗಳಿಗೆ ಒಂದಿಷ್ಟು ಅನ್ನ ಬೇಯಿಸ್ಕೊಳಕ್ಕೆ ಹೋಗಿಲ್ಲ. ಖಾಲಿ ಗ್ಯಾಸ್ ಇದ್ದು ನೀರು ಕೊತ ಅಂತ ಮಳ್ಳಿಸ್ತಾ ಕೂತಾಳೆ ನಿಮ್ಮವ್ವ. ಆ ನೀರು ಆಮೇಲೆ ತಗೋಗಿ ಸುರಿತಾಳೆ. ಇನ್ನೇನು ಮಾಡೋಳು? ಹಿಂಗೆ ಅಡ್ಡದಿಡ್ಡಿ ನೀರಿಗೆ ಕಾಯಿಸೋದು, ಅದನ್ನ ತಗೋಗಿ ಸುರಿಯೋದು, ಮಟ್ಟೋದು. ಗ್ಯಾಸ್ ಖಾಲಿ ಆಯ್ತು ಅಂತ ಬಡ್ಕೊಳ್ಳೋದು. ಏನಾರು ಮಾಡ್ಕೊಳ್ಳವೆ ನಿಮ್ಮವ್ವ ಒಂಥರ ಕತೆ. ನಿಜವಾಗ್ಲೂ ನಿನ್ನ ಎತ್ತಿಲ್ಲ ಇಲ್ಲ ಕಕ್ಬಿಟ್ಟಾಳೆ ನೀನ. ಇಲ್ಲ ಎಲ್ಲಾರು ಬಿದ್ದಿರೋನು ಎತ್ಕೊಬಂದು ಸಾಕೊಳಕಂತ ತಗೋ. ನಿನ್ನೊಂಥರ ನಿನ್ನ ತಂಗಿನೊಂಥರ ನೋಡ್ತಾಳಲ್ಲ ನಿಮ್ಮವ್ವ. ಇಲ್ಲ ಪಾಟಿ ಕಾಫಿ ಮಾಡ್ಕೊಂಡು ಕೂತಿದ್ದಳು. ಅದೇ ರೀತಿ ಎದ್ಬಿಟ್ಟು ಹಚ್ಕೊಳಗೆ ಅಡುಗೆ ಎಲ್ಲ ಮಾಡಿಕೊಟ್ಲು. 4 ಗಂಟೆ ರಾತ್ರಿಗೆ ಎದ್ಬಿಟ್ಟು ಅಡುಗೆಲ್ಲ ಮಾಡಿ ಕೊಟ್ಟು ಕಳಿಸವಳೆ. ಈಗ ಅಡುಗೆ ಮಾಡಿಲ್ಲ ಅಂತವಳೆ. ನೀವು ಒಂದ್ಗಳಿಗೆ ಇದ್ದರೆ ಇನ್ನೊಂದ್ಗಳಿಗೆ ಮನೆ ಇವಳಿಗೆ ಅದಕ್ಕೆ ಹಿಂಗೆ ಆಡ್ತಿದ್ದಳು. ತಲೆ ಕೆಟ್ಟೋಯ್ತದೆ. ಇದಾಗೆ ಹೂವು ಬಂದರೆ ಹೂವು ಅದು ಇದು ಅಂತ ಹೇಳ್ತಾ ಕೂತ್ಕೊತಾಳೆ. ಇತ್ತಾಗ ಇವಳು ಬಂದರೆ ಇವಳು ಅದು ಇದು ಇತ್ತಾಗಂತ ಒಡ್ಡಾಡ್ ಸಾಯಿನಿ. ಗೇಯ್ಕೊ ಬಂದ್ರು ನಿಮ್ದಿಲ್ಲ. ಸರಿ ಕತೆ ತಲೆ ಕೆಡ್ಸ್ಕೊಬೇಡ. ಊಟ ಹಾಕೋಬರೋಣ? ಓಹೋ ಮೊದಲು ನಿಮ್ಮ ಅವ್ವ ನಿನಗೆ ಮಾಡ್ಬಿಡಿದ್ರು ಗುಣ್ಣು ಹೋಗು. ಆಮೇಲೆ ಬೇಕಾ ನನಗೆ ಹಾಕ ಬರುವಂತೆ. ಮೊದಲು ನಿನ್ನ ನೋಟ ತುಂಬಿಸ್ಕೋಗು ನೀನು. ಯಾಕೆ ಬರತ್ತೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ತಲೆ ಕೆಟ್ಟೋಗದೆ ತಲೆ ನೆಟ್ಗಿಲ್ಲ ನನ್ನ ತಲೆ. ಸರಿ ಹೋಟ್ಲಲ್ಲಿ ಏನಾದ್ರು ತಗೊಬತ್ತೀನಿ. ನನಗೆ ಹೋಟ್ಲದು ಬೇಡ ಏನು ಬೇಡ ಕತೆ. ನೀನು ತಿನ್ಕ ಬಾ ಹೋಗು. ಮಗಿಗೆ ತತ್ತಿತ್ತಾಳು ಏನಾರು ಬೆಡ್ ಬಿಸ್ಕೆಟ್ ಏನಾದ್ರು ತತ್ತಿತ್ತಾಳು. ಏನು ಬೇಡ ಕತೆ. ನೀನು ಹೋಗಪ್ಪ, ನೀನು ತಿನ್ನು ಹೋಗು. ಸುಮ್ಮನಿರು ಏನಾದ್ರು ತಗೊಬತ್ತೀನಿ ಹೋಟ್ಲಲ್ಲಿ. ನವೀನ ಬೇಡ ಕದ ಬಾ. ನೀನು ಒಬ್ಬನೇ ತಿನ್ಕ ಬಾ, ನನಗೆ ಬೇಡ. ಮಗಿಗೆ ತಕ ಬಾ ಸಾಕು. ಸುಮ್ಮನಿರು ತಗೊಬತ್ತೀನಿ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.